ಆ ಬಿಗ್ ಬಾಸ್ 1 ಇಂದ 9 ತನಕ ಒಂದು ಲೆಕ್ಕ ಆದರೆ ಬಿಗ್ ಬಾಸ್ ಸೀಸನ್ 10 ಇನ್ನೊಂದು ಲೆಕ್ಕ ಗುರು. ಆ ರೇಂಜಲ್ಲಿ ಹೋಗ್ಬಿಟ್ಟೈತೆ ಈ ಸಲ ಬಿಗ್ ಬಾಸು. ಹಾಂ, ಈ ಸಲ ನನ್ನ ಪ್ರಕಾರ ವಿನ್ ಆಗೋದು, ನೀವು ಯಾರಾದರೂ ಏನಾದರೂ ಅಂದ್ಕೊಳ್ಳಿ, ಬೆಂಕಿ ತನೀಶ್ ಅವರೇ ವಿನ್ನರು ಬ್ರದರ್. ರಿಯಲ್ ಬಿಗ್ ಬಾಸ್ ವಿನ್ನರ್ ಯಾರು ಅಂತ ಕೇಳಿದ್ರೆ ತನೀಶ್ ಅವರೇ ಅಂತ ನಾನು ಹೇಳ್ತೀನಿ ಬ್ರದರ್. ಯಾಕಂತ ಹೇಳಿದ್ರೆ ಆ ಯಮ್ಮ ಗುರು ಒಬ್ರು ಲೇಡಿಯಾಗಿ ಅಷ್ಟು ಜನ ಹುಡುಗರನ್ನ ಎದುರಿಸಿ ಟಾಸ್ಕ್ಗಳನ್ನ ಗೆಲ್ತಾರಲ್ಲ, ಅದಕ್ಕೆ ಸಲ್ಯೂಟ್ ಹೊಡಿಬೇಕು ಬ್ರದರ್. ಕೆಲವೊಂದಷ್ಟು ಜನ ಬಿಗ್ ಬಾಸ್ ಅಂದ್ರೆ ಏನಂತ ತಿಳ್ಕೊಂಡ್ರ, ಅಲ್ಲಿ ಹೋಗಿ ಲವ್ ಮಾಡಿದ್ರೆ, ಅಲ್ಲಿ ಹೋಗಿ ಎಂಟರ್ಟೈನ್ಮೆಂಟ್ ಮಾಡಿದ್ರೆ, ಅಲ್ಲಿ ಹೋಗಿ ಏನೋ ಒಂದು ಇದು ಮಾಡಿಬಿಟ್ರೆ ನಾನು ಗೆದ್ದು ಬಿಡ್ತೀನಿ ಅಂತ. ಅದಲ್ಲ ಗುರು, ತಾಕತ್ತಿದ್ರೆ ಎಲ್ಲನೂ ಎದುರಿಸಿ ನಿಲ್ಲಿಸ್ತಾರೆ ನೋಡು. ಹಾಂ, ಅವರು ನಿಜವಾದ ಬಿಗ್ ಬಾಸ್ ವಿನ್ನರು ಬ್ರದರ್. ಇವತ್ತು ಎಲ್ಲ ಹೇಳ್ತಾರೆ ಅವ್ರು ಸಖತ್ತಾಗಿ ಆಡ್ತಾರೆ, ಇವ್ರು ಸಖತ್ತಾಗಿ. ಗುರು, ತನೀಶ್ ಅವ್ರ ಥರ ಯಾರೂ ಆಡಿಲ್ಲ ಬ್ರದರ್ ಸೀಸನ್ 10 ನಾನು ಓಪನ್ ಆಗಿ ಹೇಳ್ತೀನಿ. ತನೀಶ್ ಅವ್ರನ್ನ ನೋಡಿ ಇವತ್ತು ನಮ್ಮ ಕರ್ನಾಟಕದ ಹೆಣ್ಣು ಮಕ್ಕಳು ಕಲಿಬೇಕಾಗಿರೋದು ತುಂಬ ಇದೆ. ಹಾಂ, ಇವತ್ತು ಒಂದು ಹೆಣ್ಣು ಯಾವ್ದಾರ ಪ್ರಾಬ್ಲಮ್ಗಳನ್ನ ಯಾವ ಥರ ಫೇಸ್ ಮಾಡಬೇಕು ಅಂತ ಕಲಿಯೋದಾದರೆ ತನೀಶ್ ಅವ್ರನ್ನ ನೋಡಿ ಕಲಿಬೇಕು ಬ್ರದರ್. ಹಾಂ, ಯಾರ್ಯಾರು ರಿಯಲಾಗಿ ಬಿಗ್ ಬಾಸ್ ನೋಡಿ ಅರ್ಥ ಮಾಡ್ಕೊಂಡಿರ್ತಾರೆ, ತನೀಶ್ ಅವ್ರ ಆಟ ಅವ್ರಿಗೆ ಅರ್ಥ ಆಗುತ್ತೆ. ಬೇರೆಯವ್ರ ಥರ ಅವರು ವೈಯಕ್ತಿಕವಾಗಿ ಅವ್ರ ಮೇಲೆ ಇವ್ರಿಗೆ ಹೇಳೋದು, ಇವ್ರ ಮೇಲೆ ಅವ್ರಿಗೆ ಹೇಳೋದು, ಚೆಂಗ್ಲಂಗ್ ಆಡೋದು, ಹಾಂ, ಅದು ಫೇಕ್ ಮಾತಾಡೋದು ಇಲ್ಲವೇ ಇಲ್ಲ ಯಮ್ಮನ ಹತ್ರ. ನೇರ ನುಡಿ, ಒಳ್ಳೇದೇ ಕೆಟ್ಟದ, ನೀನು ಹಿಂಗಂದ್ರೆ ಹಿಂಗೆ. ಅದು ಗುರು ನಿಜವಾದ ಹೆಣ್ಣು ಅಂದರೆ. ಹಾಂ, ಇವತ್ತು ಎಲ್ಲರನ್ನ ಎದುರಿಸಿ ಫೈನಲ್ಗೆ ಬರ್ತಾ ಇದ್ದಾರಲ್ಲ ತನೀಶ್ ಅವರು, ಅದಕ್ಕೆ ಆಡ್ಸಾಪ್ ಹೇಳ್ತೀನಿ ಗುರು. ರಿಯಲ್ ಬಿಗ್ ಬಾಸ್ ವಿನ್ ಆಗದೆ ತನೀಶ್ ಅವರು. ಬಿಗ್ ಬಾಸ್ ವಿನ್ನರು ಅಂತ ಇದ್ದರೆ ಸೀಸನ್ 10 ರಿಯಲ್ ಬಿಗ್ ಬಾಸ್ ವಿನ್ನರೇ ತನೀಶ್ ಅವರು ಬ್ರದರ್ ನನ್ನ ಪ್ರಕಾರ. ನನ್ನ ಪ್ರಕಾರ ಕಾರ್ತಿಕ್ ಚೆನ್ನಾಗಿ ಆಡಿದ್ದಾರೆ ಎಲ್ಲರೂ ನೋಡೋಕೆ ಹೋದರೆ, ಅದರಿಂದ ಕಾರ್ತಿಕ್ ವಿನ್ ಆಗ್ತಾರೆ. ಫಸ್ಟು ಕಾರ್ತಿಕ್, ಸೆಕೆಂಡು ಸಂಗೀತ, ಥರ್ಡ್ ವಿನಯ್ ಬರ್ಬೋದು. ನಮಗೆ ಸಂಗೀತ ಅನಿಸುತ್ತೆ ಬ್ರೋ, ಅವ್ರು ಚೆನ್ನಾಗಿ ಆಡ್ತಿದ್ದಾರೆ, ಅವರು ಫಸ್ಟ್ ಬರ್ತಾರೆ ಅನಿಸುತ್ತೆ. ಫಸ್ಟು ಸಂಗೀತ, ಸೆಕೆಂಡು ಕಾರ್ತಿಕ್ಕು, ಥರ್ಡ್ ತನೀಶಾ ಬರ್ಬೋದು ಅಂದ್ಕೊಂಡಿದ್ದೀನಿ. ಫೈನಲ್ ಇಬ್ಬರಲ್ಲಿ ತನೀಶಾ ಮತ್ತು ಸಂಗೀತ ಅನಿಸುತ್ತೆ. ಪಕ್ಕ ಬ್ರೋ, ಅವ್ರು ಹೇಳಿದ ನಿಜ. ತನೀಶಾ ಸಂಗೀತ ಅವರು, ಆದರೆ ಇನ್ನೊಂದು ಹೇಳಿ ಸುಳ್ಳು. ಇವರು ಸಂಗೀತ ವಿನ್ನರ್ ಆಗ್ತಾರೆ ಅನ್ನೋದೆಲ್ಲ ಭ್ರಮೆ, ದೇವರಾಣೆ ಅದಲ್ಲ. ಸಂಗೀತ ಅವರು ಅವ್ರ ಅಭಿಮಾನಿಗಳೇ ಆಗಿರ್ಬೋದು ಇವರು, ಬಟ್ ಅವ್ರ ಆಟ ಇಷ್ಟ ಆಗಿರ್ಬೋದು. ನಾನು ಒಂದೇ ಒಂದು ಮಾತು ಹೇಳ್ತೀನಿ ಡೈರೆಕ್ಟಾಗಿ, ಬರೀ 90 ದಿನಗಳ ಆಟನ, ಬಿಗ್ ಬಾಸ್ ಆಟನ ಅವರು ಟ್ರೋಫಿಗೋಸ್ಕರ ಆಡ್ತಾಯಿದ್ದಾರೆ, ಆಯಿತಾ. ಬರೀ ಬಿಗ್ ಬಾಸ್ ಅಂದರೆ ಬರೀ ಟ್ರೋಫಿಗೋಸ್ಕರ ಆಟ ಅಲ್ಲ ಬ್ರದರ್. ಅವ್ರ ರಿಯಾಲಿಟಿ ಏನು ಅನ್ನೋದನ್ನ ತೋರಿಸುತ್ತೆ ಹೊರಗಡೆ ಜನಗಳಿಗೆ. ಇವತ್ತು ಸಂಗೀತ ಅವ್ರು ಹೊರಗಡೆ ಬಂದು ಅವ್ರು ಆಡ್ರ ಆಟ ನೋಡಿದ್ರೆ ಅವ್ರಿಗೆ ಒಂಥರ ನಾಚಿಕೆ ಆಗುತ್ತೆ ಬ್ರದರ್. ಆ ಥರ ಇದೆ ಕೆಲವೊಂದು ಪರ್ಫಾರ್ಮೆನ್ಸ್ಗಳಲ್ಲಿ. ಹಾಂ, ಫ್ರೆಂಡ್ಶಿಪ್ಗಳು, ಫೇಕ್ ಫ್ರೆಂಡ್ಶಿಪ್ ಇದೆ ಅದರಲ್ಲಿ, ಫೇಕ್ ಮಾತುಗಳಿದೆ. ಟಾಸ್ಕ್ ಗೆಲ್ಲೋಕ್ಕೋಸ್ಕರ, ಟ್ರೋಫಿ ಗೆಲ್ಲೋಕ್ಕೋಸ್ಕರ. ಏನು ಬಿಗ್ ಬಾಸ್ ಗೆದ್ದ ತಕ್ಷಣ ಇಡೀ ವಿಶ್ವವನ್ನು ಗೆದ್ದುಬಿಡ್ತೀನಿ ಅನ್ನೋ ಭ್ರಮೇಲಿ ಬದುಕ್ತಾವ್ರೆ ಸಂಗೀತ ಅವರು ಇವತ್ತು ಬ್ರದರ್. ಅದೊಂದೇ ಕಾರಣಕ್ಕೆ ಅವ್ರು ಇಷ್ಟ ಆಗಲ್ಲ, ಅವ್ರು ಗೆಲ್ಲಲ್ಲ ಅಂತ ನಾನು ಓಪನ್ ಆಗಿ ಹೇಳ್ತೀನಿ ಬ್ರದರ್. ಸಂಗೀತ ಅವ್ರು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಬಿಗ್ ಬಾಸ್ನ. ಒಂದು ಪ್ರೋಮೋ ನೋಡಿದೆ, ಆ ಪ್ರೋಮೋದಲ್ಲಿ ಪ್ರತಾಪ್ ಅವರಿಗೆ ಸಂಗೀತ ಅವರು ಬೈತಾರೆ, ಈ ಥರ ಇವರು. ಅದೇ ಬ್ರದರ್, ಇವತ್ತು ಗೊತ್ತಾಯ್ತು ನನಗೆ ಪ್ರತಾಪ್ ಮುಖ ಅಂತ ಅಂದ್ಬಿಟ್ಟು. ಅದೇ ಬ್ರದರ್, ಎಲ್ಲಿ ನಿನ್ನ ಬೇಳೆ ಬೇಯಿಸ್ಕೊಬೇಕು ಅಲ್ಲಿ ಉಪಾಯವಾಗಿ ತಮ್ಮನೂ ಹಾಕ್ತಾರೆ, ಡಾರ್ಲಿಂಗೂ ಹಾಕ್ತಾರೆ, ಬೇಬಿನೂ ಹಾಕ್ತಾರೆ. ಅಲ್ಲಿ ನಿನ್ನ ಅವಶ್ಯಕತೆ ಅಲ್ಲಿ ಮುಗೀತಾ ಎಕ್ಸಿಟ್ ಅಲ್ಲಿಂದ. ನೀವು ಇನ್ನೊಂದು ಟಾಸ್ಕ್ ನೋಡಿರ್ಬೇಕು, ಫ್ರೆಂಡ್ಶಿಪ್ ಟಾಸ್ಕು. ಹಾಂ, ಕಾರ್ತಿಕ್ ಫ್ರೆಂಡ್ಶಿಪ್ದು ಒಂದು ಫೋಟೋ ಹೊರದಾಕ್ತಾರೆ, ಹೊರಗಡೆಯಿಂದ ಕಂಟಿನ್ಯೂ ಮಾಡಲ್ಲ ಅಂತ. ಇದೇ ಫಸ್ಟ್ ಹಾಫು ಬಿಗ್ ಬಾಸಲ್ಲಿ. ಕಾರ್ತಿಕನ್ನು ಬಿಟ್ಟರೆ ಸಂಗೀತ ಊಟ ಮಾಡ್ತಾಯಿರಲಿಲ್ಲ, ಸಂಗೀತ ಬಿಟ್ಟರೆ ಕಾರ್ತಿಕ್ ಊಟ ಮಾಡ್ತಾ ಇರಲಿಲ್ಲ, ಅಷ್ಟು ಕ್ಲೋಸ್ ಆಗಿದ್ದರು. ಹಾಂ, ಈ ಫೇಕ್ ಆಟಗಳಿಗೆ ಜನಗಳು ಚಪ್ಪಾಳೆ ಹೊಡಿತಿದ್ದೀವಲ್ಲ, ನಾವು ನಮ್ಮ ಕಡೆ ತಗೊಂಡು ನಾವು ಹೊಡ್ಕೊಬೇಕು ಫಸ್ಟು. ಹಾಂ, ಏನು ಅಂದ್ಕೊಂಡಿದ್ದೀರಿ ಇವರೆಲ್ಲ? ಇವ್ರು ಬೇಕಾದಿದ್ದು ಆಟ ಆಡ್ಬಿಟ್ರೆ ಗುರು, ಅವಳ ಮುಖ, ರಿಯಲ್ ಮುಖ ಏನಾದ ಅನ್ನೋದು ಲಾಸ್ಟ್ 2 ವೀಕ್ಸಲ್ಲಿ ತಿಳಿಸ್ಬಿಟ್ಲು ಬ್ರದರ್. ಸಂಗೀತ ಅಂದರೆ ದೊಡ್ಡ ಒಳ್ಳೆ ವ್ಯಕ್ತಿ ಅಂತ ತಿಳ್ಕೊಂಬಿಟ್ಟಿದ್ರು ಕೆಲವೊಂದಷ್ಟು ಜನ. ಬಟ್ ಆ ಥರ ಟ್ರೋಫಿಗೋಸ್ಕರ ಈ ಥರ ಮಾತು ಚೇಂಜ್ ಮಾಡ್ತಾರೆ ಅನ್ನೋದು, ಅಂಥ ಮನುಷ್ಯತ್ವ ಇರೋರು ದೇವರಾಣೆ ಗೆಲ್ಲಲ್ಲ ಬ್ರದರ್. ಗೆದ್ದರೂ ಅದಕ್ಕೊಂದು ಅರ್ಥ ಇರಲ್ಲ ದೇವರಾಣೆ. ಹಾಂ, ಏನು ಅನ್ಕೊಬಿಟ್ಟಿದ್ದಾರೆ ಅವರು? ಫ್ರೆಂಡ್ಶಿಪ್ಪು ಬೆಲೆನೇ ಇಲ್ವಾ? ಟ್ರೋಫಿ ಇವತ್ತಲ್ಲ ಗುರು, ಟ್ರೋಫಿ ಗೆದ್ದ ತಕ್ಷಣ ಅವ್ರು ಏನು ದೊಡ್ಡ ಇದಾಗ್ಬಿಡಲ್ಲ. ಬಟ್ ಫ್ರೆಂಡ್ಶಿಪ್ ಅನ್ನೋದು ಇಡೀ ಇದೇ ನೋಡ್ತಿರುತ್ತೆ ಕರ್ನಾಟಕ ಫುಲ್ಲು. ಅದನ್ನು ಅರ್ಥ ಮಾಡ್ಕೊಳ್ಳಿ. ದೇವರಾಣೆ ಸಂಗೀತ ಅವ್ರು ಗೆಲ್ಲಲ್ಲ ಬ್ರದರ್.